ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಬರ್ರಿ ಇವತ್ತು ಉತ್ತರ ಕನ್ನಡ ಸ್ಟೈಲ್ ಒಳಗೆ ಚಿಪ್ಸ್ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೇನೆ ನೋಡಿರಿ. ಈಸಿಯಾಗಿ ಮಾಡ್ಕೊಬೋದ್ರಿ. ಇವಕ್ಕೇನು ಜಾಸ್ತಿ ಬಿಸಿಲು ಬೇಕಾಗೋಂಗಿಲ್ಲ, ಸ್ವಲ್ಪ ಬಿಸಿಲಿದ್ರೂ ನಡಿತೈತಿ. ಬರ್ರಿ ಇಲ್ಲೇ 2 kg ಅಷ್ಟು ಆಲೂಗಡ್ಡೆ ತೊಗೊಂಡಿನಿ ನೋಡಿರಿ. ನಾನು ಇವನ್ನ ಸ್ವಲ್ಪ 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಬೇಕ್ರಿ. ಎಲ್ಲನೂ ಕ್ಲೀನಾಗೆ ತೊಳ್ಕೊಂಡು ತೊಗೊಂಡೇನಿ ನೋಡಿರಿ. ನಾ ಇಲ್ಲಿ ಈ ಕಡೆ ಒಂದು ಬುಟ್ಟಿ ಒಳಗೆ ನೀರು ತೊಗೊಂಡೇನಿ ರೀ. ನೀರಿಗೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ, ಅಂದ್ರೆ ಅವು ಕಪ್ಪಾಗಬಾರ್ದು ಅಂಥೇಳಿ ಉಪ್ಪು ಹಾಕೊಳಕತ್ತೀನಿ. ಹಂಗೆ ನೀರೊಳಗೆಲ್ಲ ಹಂಗೆ ಚಿಪ್ಸ್ ಮಾಡಿದ್ರೆ ನಾವು ಬೇಗ ಕೆಂಪಾಕವ್ರವ, ಅದಕ್ಕೋಸ್ಕರ ಉಪ್ಪು ನೀರು ತೊಗೊಂಡೀನಿ. ಈ ಥರ ಒಂದು ಚಿಪ್ಸ್ ಮನೆ ತೊಗೊಂಡು ಈ ಥರನೂ ತೊಗೋಬೋದು, ಬೇರೆ ಥರ ಇದ್ರೂ ತೊಗೋಬೋದು. ಗೆರಿನೂ ಇರ್ತೈತಿ, ಆ ಥರನೂ ಮಾಡ್ಬೋದು. ನಾ ಈ ಥರ ಒಳಗೆ ಮಾಡಾಕ್ತೇನೆ ನೋಡಿರಿ. ಈಸಿಯಾಗೇ ಈ ಥರ ರೌಂಡ್ ತೆಳುವಾಗಿ ಅವು ಸಾಚೆ ಇರ್ತಾವೆ. ನಮಗೆ ಯಾವ ತಿಳು ಬೇಕಾದ್ರೆ ತಿಳು, ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪನೂ ಮಾಡ್ಕೊಬೋದು ರೀ. ನಾ ಇಷ್ಟು ತಿಳುನ ಮಾಡ್ಕೊಳಕತ್ತೀನಿ. ಅವನ್ನೆಲ್ಲನೂ ಇದನ್ನು ಮಾಡ್ಕೊಂಡು 2ರಿಂದ 3 ಸಲ ಸ್ವಚ್ಛಂಗೆ ತೊಳ್ಕೊಬೇಕ್ರಿ ಅವನ್ನ. ಅಂದ್ರೆ ಚಿಪ್ಸ್ ಬೆಳ್ಳಗಾಗ್ತಾವೆ, ಇಲ್ಲಾಂದ್ರೆ ಕೆಂಪಾಕವ್ರವ. 2ರಿಂದ 3 ಸಲ ಸ್ವಚ್ಛಂಗೆ ತೊಳ್ಕೊಂಡು ಈ ಕಡೆನೂ ಒಂದು ಬೊಗಣ್ಯಾಗ ನೀರು ಕಾಯಕ್ಕಿಟ್ಟೇನಿ ನೋಡಿರಿ. ನಾನು ಕುದಿಯಾಕತ್ತಾವ ನೋಡಿರಿ ಅವು ನೀರು. ಆ ಕುದಿ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ ನೋಡಿರಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಗಲೇ ತೊಳೆದಿಟ್ಟಿರೋ ನಾವು ಚಿಪ್ಸ್ನ ಸ್ವಲ್ಪ ಮೆಲ್ಕ ಹಾಕ್ಕೋಬೇಕ್ರಿ. ಬಿಸಿ ಇರ್ತೈತಿ, ಸ್ವಲ್ಪ ತೊಗೊಂಡು ಹಾಕ್ಕೋಬೇಕ್ರಿ. ಒಮ್ಮೆ ಹಾಕಿದ್ರೆ ಕೈ ಸಿಡಿಯೋ ಚಾನ್ಸು ಇರ್ತೈತಿ. ಸ್ವಲ್ಪ ಹಾಕ್ಕೊಂಡು ಈ ಥರ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಬೇಕ್ರಿ. ನೀರೇನು ಜಾಸ್ತಿ ಏನು ಬೇಕಾಗೋದಿಲ್ಲ ರೀ. ಇವಕ್ಕೆ ಕಮ್ಮಿನೇ ಇದ್ರೂ ನಡಿತೈತಿ. ಇಷ್ಟ ಆದ್ರೆ ಸಾಕು. ತೀರಾ ಜಾಸ್ತಿ ಆದರೂ ಸರಿ ಅನ್ಸೋದಿಲ್ಲ ರೀ. ಇಷ್ಟ ಆದ್ರೂ ಉಪ್ಪು ಕರೆಕ್ಟಂಗೆ ಹಾಕೈತಿ, ಇಲ್ಲಾಂದ್ರೆ ಉಪ್ಪು ನೀರೊಳಗೆ ಎಲ್ಲ ಹೋಗಿಬಿಡ್ತೈತಿ ರೀ. ಇದು ಜಾಸ್ತಿ ಏನು ಕುದಿಸ್ಕೋಂಗಿಲ್ಲ ರೀ. ಸ್ವಲ್ಪ ಒಂದು ಕುದಿ ಬರೋವರೆಗೂ ಅಷ್ಟೇ ಕುದಿಸ್ಕೋಬೇಕ್ರಿ. ಇದನ್ನ ಜಾಸ್ತಿ ಕುದಿಸ್ಕೊಂಡ್ರೆ ತಿಳು ಇದು ಆಗಿಬಿಡ್ತಾವೆಲ್ಲ. ಆಲೂಗಡ್ಡೆ ಎಲ್ಲ ಸ್ಮೂತ್ ಆಗಿಬಿಟ್ರೆ ಸರಿ ಅನ್ಸಂಗಿಲ್ಲ ರೀ ಅವ. ನೋಡಿರಿ ಇಷ್ಟ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೆಳಗಿನ ಮೇಲೆ ಮೇಗಿನ ತಳಗ ಮಾಡ್ಕೋತಾ ಇರ್ಬೇಕು ನೋಡಿರಿ. ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ರಿ. ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊರಿ. ಅಷ್ಟು ಅಂದ್ರೆ ಬೆಂದ ಬಿಟ್ಟಿರ್ತಾವ್ರವ. ಇಷ್ಟಾದರೆ ಸಾಕ್ರಿ, ಜಾಸ್ತಿ ಏನು ಬೇಡ. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವೆಲ್ಲ ಜಾಸ್ತಿ ಇದಾಗಿ ಕುಡ್ಕೋ ಚಾನ್ಸಸ್ ಇರ್ತೈತಿ. ನಾ ಈ ಥರ ಒಂದು ಬಿದಿರು ಬುಟ್ಟಿ ಒಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ರೊಟ್ಟಿ ಬುಟ್ಟಿ ಇರ್ತಾರಲ್ಲ ಅದ್ರೊಳಗೆ ಹಾಕ್ಕೊಳಕ್ತೀನಿ ರೀ. ನೀವು ಸಾನ್ಗಿ ಆದರೂ ತೊಗೊಂಡು ಅದ್ರೊಳಗನಾದರೂ ನೀರು ತಗೋಬೋದು. ಈ ಥರ ತೆಗೆದು ಒಂದು ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಆರಕ್ಕೆ ಬಿಡ್ಬೇಕ್ರಿ. ಅವನ್ನ ಒಂದು ಬಿಟ್ಟು ಆಮೇಲೆ ಹಾಕಬೇಕು, ಯಾಕಂದ್ರೆ ಬಿಸಿ ಇರ್ತೈತಿ. ಇಲ್ಲೇ ಮ್ಯಾಲೆ ಹಾಕಕ್ಕೆ ಬಂದೀವಿ ನೋಡಿರಿ. ನಾವು ಮ್ಯಾಳಿಗೆ ಮೇಲೆ ಈ ಥರ ಒಂದು ಬಟ್ಟೆ ಹಾಸಿ ಈ ಥರ ಬಿಡಿಸಿ ಹಾಕ್ಬೇಕ್ರಿ. ಎಲ್ಲನೂ ಒಂದು 2 ದಿನದವರೆಗೆ ಅಷ್ಟು ಒಣಗಿಸಿ ನೋಡಿರಿ. ನಾನು ಹಿಂಗೆ ಒಣಗ್ಯಾವು 2 ದಿನ ಅಥವಾ 3 ದಿನ, 2 ದಿನ ಒಣಗಿಸಿದ್ರೆ ಸಾಕಾಗ್ತಾವೆ. ರವೇನು ತಿಳಿರ್ತಾವೆ. ಈ ಥರ ಒಣಗ್ಯಾವ ನೋಡಿರಿ. ಇವನ್ನ ತೋರಿಸ್ತೀನಿ ಬರ್ರಿ ನಿಮಗೆ. ಈ ಕಡೆ ಎಣ್ಣೆ ಬಿಸಿ ಇಟ್ಕೊಂಡು, ಎಣ್ಣೆನೂ ಜಾಸ್ತಿ ಬೇಕಾಗೋದಿಲ್ಲ ರೀ. ಸ್ವಲ್ಪ ಎಣ್ಣೆಗಾದ್ರೂ ನಡಿತಾವೆ ನೋಡಿರಿ. ಹಾಕಿದ ಕೂಡಲೇ ಅಳ್ಬಿಡ್ತಾವೆ. ಆಗ ಈ ಥರ ಹಾಕಾವ ನೋಡಿರಿ. ಈಸಿಯಾಗೇನ ಹಾಕ್ಕೋಬೋದು ರೀ, ಮಾಡ್ಕೋಬೋದು. ಅವನೇನ ಏನು ಭಾಳ ಕೆಲಸನೂ ಆಗಂಗಿಲ್ಲ. ಬೆಳಗ್ಗೆ ಹಾಕಿ ಸಾಯಂಕಾಲ ಅಷ್ಟೊತ್ತಿಗೆ ರೆಡಿಯಾಗಿ ಬಿಡ್ತಾವ್ರೆ. ನಾವು ಇನ್ನೊಂದು ದಿನ ಜಾಸ್ತಿ ಒಣಗಿಸ್ಕೋಬೋದು. ಅವನ್ನ ಸುಮ್ಮನೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೋಸ್ಕರ ನೋಡಿರಿ. ಇಷ್ಟ ಆದರೆ ಸಾಕು. ನೋಡಿರಿ ಒಂದಿಷ್ಟು ಚಿಪ್ಸ್ ಕರೆದು ನೋಡಿರಿ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.